ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಹಬ್ಬದ ವರ್ಷದ ಭವಿಷ್ಯ ಹೇಳ್ತಕ್ಕಂಥ ಅಂದರೆ ಹೊಸ ಮಾಸ, ಹೊಸ ಋತು, ಹೊಸ ಪಕ್ಷ, ಹೊಸ ಆಯನ, ಸಂವತ್ಸರದ ಫಲ ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ವರ್ಷದ ಭವಿಷ್ಯ ಹೇಳ್ತಕ್ಕಂಥದ್ದು ಹೇಗಿದೆ, ಹಾಗೆ ಮೇನಾಗಿರ್ತಕ್ಕಂಥ ಶನಿ, ಗುರು, ರಾಹು, ಕೇತು ಇವುಗಳ ಸ್ಥಾನಮಾನಗಳು ಯಾವ್ಯಾವ ರೀತಿಯಲ್ಲಿ ನಮಗೆ ಫಲಪ್ರದ ಆಗತ್ತೆ, ನಮಗೆ ಯೋಗ ಇದೆಯಾ, ಹೀಗೆ ಇವನ್ನೆಲ್ಲ ನಾವು ಈ ನಮ್ಮ ವಿಡಿಯೋದಲ್ಲಿ ನಾವು ಚಿಂತನೆ ಮಾಡೋಣ. ವೀಕ್ಷಕರೇ, ನೀವು ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ಯೋಗ ಇದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡ್ತಕ್ಕಂಥ. ಸುಮ್ಮನೆ ಒಂದು ಗುರು, ಕೇತು, ರಾಹು, ಶನಿಯ ಒಂದು ಸಂಚಾರಗಳು ಹೊಸ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುತ್ತೆ ಹೇಳ್ತಕ್ಕ ಆರಂಭದಲ್ಲಿ ನೋಡಿ. ಮೇಷರಾಶಿಯವರಿಗೆ 3ನೇ ಮನೆ ಗುರು ಅಂದರೆ ಮಹಾಗುರು ಅನುಗ್ರಹ ಹೇಳತಕ್ಕಂಥದ್ದು. ಈ ಗುರುವಿನ ಒಂದು ಕೃಪೆ ನಿಮ್ಮ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ತುಂಬ ಸರಳವಾಗಿ, ತುಂಬ ಉತ್ಸಾಹಕವಾಗಿಯೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸತಕ್ಕಂತಹ ಗುರುವಿನ ಕೃಪೆ ನಿಮ್ಮದಾಗಿರುತ್ತೆ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವಿಶೇಷವಾಗಿ ಶನಿ ವ್ಯಯಕಾರಕನಾಗಿರ್ತಾನೆ. ನೋಡಿ, ಇಲ್ಲಿ ಗುರು ಮತ್ತು ಶನಿ ಎರಡೂ ಒಂದು ಪರಸ್ಪರವಾಗಿ ಇರ್ತಕ್ಕಂಥದ್ದು. ಶನಿ ಮೇಷರಾಶಿಯವರಿಗೆ ವ್ಯಯಕಾರಕನಾಗಿರ್ತಾನೆ, ಆದರೆ ನಷ್ಟ ಹೇಳತಕ್ಕಂಥದ್ದನ್ನು ಸೂಚಿಸುತ್ತೆ. ಒಂದು ಕಡೆ ತುಂಬ ಲಾಭ ಬರುತ್ತೆ, ಮತ್ತೊಂದು ಕಡೆ ನಷ್ಟ ಆಗ್ತಾ ಇರುತ್ತೆ. ಅಂದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹೇಳತಕ್ಕಂಥದ್ದು ಒಂದು ಕಡೆ ಸೂಚಿಸುತ್ತೆ ಹೇಳತಕ್ಕಂಥದ್ದು. ಇನ್ನು ರಾಹುಗ್ರಹ ಹೇಳತಕ್ಕಂಥವನು 11ನೇ ಮನೆಯಲ್ಲಿರ್ತಕ್ಕಂಥದ್ದು, ಅಂದರೆ ಕುಂಭರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು. ನೋಡಿ, ಇದು ತುಂಬಾ ವಿಶೇಷ ಅಪರೂಪದ ಮಹಾಯೋಗ ಹೇಳತಕ್ಕಂಥದ್ದು ಕೂಡ ಹೇಳಬಹುದು. ಇದು ಮೇಷರಾಶಿಯವರಿಗೆ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ 11ನೇ ಮನೆ ರಾಹು ಭಾಳ ಅದ್ಭುತವಾಗಿ ಸಿಗುತ್ತೆ. ಈ ರಾಹು ಮೇಷರಾಶಿಯವರಿಗೆ ಇನ್ನು ಸುಮಾರು 10-12 ವರ್ಷಗಳ ನಂತರ ಈ ರಾಹುವಿನ ಕೃಪೆ ಉಂಟಾಗತ್ತೆ. ಅದಕ್ಕಿಂತ ಮುಂಚೆ ಈ ಯೋಗ ಬರಲ್ಲ. ಈಗ ನಿಮಗೆ ಈ ಯೋಗ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂದರೆ ಇನ್ನು ಈ ಯೋಗ ನಿಮಗೆ ಬರಬೇಕು ಅಂತಿದ್ದರೆ ಇನ್ನು 12 ವರ್ಷಗಳ ಕಾಲ ಕಾಯಬೇಕಾಗತ್ತೆ ವೀಕ್ಷಕರೇ. ಅಂತಹ ಒಂದು ಮಹಾಯೋಗ ಮೇಷರಾಶಿಯವರಿಗೆ ಸಿಗುವಂಥದ್ದು. ಹಾಗೆ ಕುಂಭದಲ್ಲಿ ರಾಹು ಆಗೋಯ್ತು. ಹಾಗೆ ಸಿಂಹರಾಶಿಯಲ್ಲಿ ಕೇತು. ನೋಡಿ, ಇದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಚತುರ್ಥಾಧಿಪತಿ ಅಂದರೆ 4ನೇ ಮನೆಯಲ್ಲಿಯೂ ಕೂಡ ಶನಿ ಒಂದು ಅದೃಷ್ಟದ ಸಂಕೇತವನ್ನು ನಿಮಗೆ ನೀಡ್ತವೆ ಅಂತ ಕೂಡ ಹೇಳುತ್ತೆ. ಅಂದರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇರಬಹುದು, ಇದರಲ್ಲಿ ತುಂಬ ಚೆನ್ನಾಗಿ ಮೇಷರಾಶಿಯವರು ಹಣವನ್ನು ಸಂಪಾದನೆ ಮಾಡ್ತಾರೆ, ಹಣವನ್ನು ಗಳಿಸ್ತಾರೆ. ಅಷ್ಟೇ ಅಲ್ಲ, ಸೈಟು, ಜಮೀನು ಅಥವಾ ಇನ್ನಿತರದ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ವ್ಯವಹಾರ ತಗೊಳ್ಳೋದು, ಕೊಡೋದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಈ ಸಂವತ್ಸರದ ಫಲದಲ್ಲಿ ಮೇಷರಾಶಿಯವರಿಗೆ ತುಂಬ ಯೋಗಗಳನ್ನು ಹೇಳ್ತಾ ಇದೆ ಹೇಳತಕ್ಕಂಥದ್ದು. ಇನ್ನೊಂದು ಕುಜ ಧನಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಮೇಷರಾಶಿಯವರಿಗೆ. ಏನಪ್ಪ ಇದು ಕುಜ ಧನಯೋಗ ಅಂತ ಕೇಳಿದರೆ, ನಿಮಗೆ ಕುಜ ಮೇಷರಾಶ್ಯಾಧಿಪತಿ ಕುಜರಿಂದ ಭೂಮಿಯಿಂದ ನಿಮಗೆ ವಿಪರೀತವಾಗಿರ್ತಕ್ಕಂಥ ಹಣ ಲಾಭವನ್ನು ನೀವು ಗಳಿಸುತ್ತೀರಿ. ಭೂಮಿಯ ವ್ಯವಹಾರದಲ್ಲಿ ತುಂಬಾ ಹಣವನ್ನು ಸಂಪಾದನೆ ಮಾಡ್ತೀರಿ. ಇರುವಂಥ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ತುಂಬ ಕೈ ಹಿಡಿಯುತ್ತೆ ಅಂತ ಕೂಡ ಹೇಳುತ್ತೆ ಮೇಷರಾಶಿಯವರಿಗೆ. ಹಾಗೆ ಮೇಷರಾಶಿಯವರಿಗೆ ಸುಗಂಧದ ದ್ರವ್ಯದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ. ತುಂಬ ಸ್ಥಾನ
ಇವೆಲ್ಲ ಇರುವುದರಿಂದ ತುಂಬ ಚೆನ್ನಾಗಿ ಫಲಪ್ರದವಾಗ್ತಾ ಇರತಕ್ಕಂಥದ್ದು ವೀಕ್ಷಕರೇ ಇನ್ನೂ ಒಂದು ಬಹಳ ವಿಶೇಷ ಏನಪ್ಪ ಅಂತ ಕೇಳಿದರೆ, ಮೇಷರಾಶಿಯವರಿಗೆ ಆರಂಭದಿಂದ ಕೊನೆಯವರೆಗೂ ಕೂಡ ಗಜಕೇಶ್ರಿ ಮಹಾಯೋಗ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಆ ಯೋಗದಿಂದ ನಿಮಗೆ ಎಲ್ಲ ರೀತಿಯಾದಂಥ ಐಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂದರೆ ನಷ್ಟಕ್ಕಿಂತ ಲಾಭ ಜಾಸ್ತಿ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿಯ ಅಂತೂ ಕೂಡ ಹೇಳಲ್ಪಡುತ್ತೆ. ವಿದ್ಯಾರ್ಥಿನಿಯರಿಗೆ ಉತ್ತಮ ಅಂಕ ಪ್ರಾಪ್ತಿಯಾಗತ್ತೆ. ವಿದೇಶದಲ್ಲಿ ಕೆಲಸ ಮಾಡಿದವರಿಗೂ ಕೂಡ ತುಂಬ ಸಂತೋಷದಾಯಕವಾಗಿರ್ತಕ್ಕಂತಹ ಕೆಲಸಗಳು ಲಭಿಸುತ್ತಾ ಇರುತ್ತೆ. ವೀಕ್ಷಕರೇ ಮೇಷರಾಶಿಯವರು ಈ ವರ್ಷ ಆರಾಧನೆ ಮಾಡ್ತಕ್ಕಂಥದ್ದು, ಈ ವರ್ಷ ದರ್ಶನವನ್ನು ಮಾಡ್ತಕ್ಕಂಥದ್ದು, ಈಶ್ವರನ ದರ್ಶನ, ಈಶ್ವರನ ಪೂಜೆ ನಿರಂತರವಾಗಿ ಮಾಡ್ತಾ ಹೋಗಿ. ಅಷ್ಟೇ ಅಲ್ಲ, ಮೇಷರಾಶಿಯವರು ಈ ವರ್ಷ ಪೂರ್ತಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಧನಲಾಭ, ಸಂತೋಷ, ನೆಮ್ಮದಿ, ಕಾರು, ವಾಹನ ಇತ್ಯಾದಿಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ. ವರ್ಷ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಸಂವತ್ಸರದ ಯುಗಾದಿ ಫಲದಲ್ಲಿ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ವ್ಯಯಕ್ಕಿಂತ ಲಾಭ ಜಾಸ್ತಿ ಇದೆ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕುಗಳತಕ್ಕಂಥದ್ದು ಪೂರ್ವ. ಅದೃಷ್ಟದ ಸಂಖ್ಯೆ 2, 6 ಮತ್ತು 4 ಅಂತೂ ಕೂಡ ಹೇಳುತ್ತೆ. ವೀಕ್ಷಕರೇ, ಮೇಷರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ, ಭಗವಂತ ಆಯುಷ್ಯಾನಂದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನಾನು ಹಾರೈಸುತ್ತೇನೆ. ಶುಭವಾಗಲಿ, ಮಂಗಲವಾಗಲಿ.